ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 35 ಅನ್ನ ಗಮನಿಸಿ. ಹಳದಿ ಬೀಜಗಳನ್ನು ಬಿಡುವ ಬಟಾಣಿ ಸಸ್ಯವನ್ನು ಹಸಿರು ಬೀಜಗಳನ್ನು ಬಿಡುವ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಲಾಗಿದೆ. ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪದ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ. ಇಲ್ಲಿ ಹಳದಿ ಬೀಜಗಳನ್ನು ಬಿಡುವ, ಇದನ್ನ ಹಳದಿ ಬೀಜ ಪ್ರಬಲ ಗುಣ ಕ್ಯಾಪಿಟಲ್ Y ಅಲ್ಲಿ ತೋರಿಸಿದ್ದಾರೆ. ಹಸಿರು ಬೀಜ ಸ್ಮಾಲ್ y ಅಂದ್ರೆ ಇದು ದುರ್ಬಲ ಗುಣ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಈಗ ಇವೆರಡನ್ನ ಸಂಕರಗೊಳಿಸಿದಾಗ ಮೊದಲನೇ ಕೇಸಲ್ಲಿ ಯಾವುದೇ ಗುಣಕ್ಕೆ ಸಂಬಂಧಪಟ್ಟಂತೆ 2 ಕಾಪಿ ಇರುತ್ತೆ ಅನ್ನೋದು ಗೊತ್ತು ನಿಮ್ಗೆ ಅಲ್ವಾ? ಹಾಗಾಗಿ ಈಗ ಇದರಿಂದ ಲಿಂಗಾಣುವಿನಲ್ಲಿ ಒಂದು ಕ್ಯಾಪಿಟಲ್ Y ಬಂದಿರ್ತದೆ, ಇದರಿಂದ ಲಿಂಗಾಣುವಿನಲ್ಲಿ ಒಂದು ಸ್ಮಾಲ್ y, ಅಂದ್ರೆ ಇವೆರಡರಲ್ಲಿ ಒಂದು ಮಾತ್ರ ಲಿಂಗಾಣುವಿನಲ್ಲಿ ಬರ್ತದೆ ಯಾವಾಗಲೂ. ಇವೆರಡು ಸೇರಿ ಏನನ್ನ ಉಂಟು ಮಾಡ್ತಾ ಇವೆ ಈಗ? ಕ್ಯಾಪಿಟಲ್ Y ಸ್ಮಾಲ್ y. ಇದು F1 ಪೀಳಿಗೆ. F1 ಪೀಳಿಗೆಯಲ್ಲಿ Y ಅನ್ನುವಂಥದ್ದು ಪ್ರಬಲ ಕಾರಣಕ್ಕಾಗಿ ಎಲ್ಲವೂ ಹಳದಿ ಬೀಜಗಳನ್ನ ಮಾಡುವಂತಹ ಗಿಡಗಳೇ ಹುಟ್ಟುತ್ತಾ ಇದ್ದಾವೆ. ಆದ್ರೆ ಇಲ್ಲಿ ನೋಡಿ ಟ್ವಿಸ್ಟ್ ಇರೋದು ಇಲ್ಲಿ. ಹಳದಿ ಬೀಜವನ್ನ ಉಂಟು ಮಾಡಿದ್ರೆ ಅದು ಪ್ರಬಲ ಗುಣ, ಅದಕ್ಕೆ ಅದು ತೋರಿಸ್ತಾ ಇದೆ. ಆದ್ರೆ ಆ ಲಿಂಗಾಣುವಿನಲ್ಲಿ ಮತ್ತೀಗ F1 ಅನ್ನ ಸ್ವಕೀಯ ಪರಾಗಸ್ಪರ್ಶ ಮಾಡಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಹಳದಿ ಬೀಜದ ಗುಣವೂ ಇರಬಹುದು ಅಥವಾ ಬೀಜದ ಬಣ್ಣ ಹಸಿರಾಗಿರುವಂತಹ ಗುಣನೂ ಇರಬಹುದು. ಹಾಗಾಗಿ ಮುಂದಿನ ಪೀಳಿಗೆಯಲ್ಲಿ ಹಸಿರು ಬೇಕಾದ್ರೂ ಬರ್ಬಹುದು, ಹಳದಿ ಬೇಕಾದ್ರೂ ಬರ್ಬಹುದು. ಅದನ್ನ ಚಕ್ಕರ್ ಬೋರ್ಡ್ ಮೂಲಕ ತೋರಿಸಿದಾಗ ನೋಡಿ, ಲಿಂಗಾಣುವಿನಲ್ಲಿ ಒಂದು ಬೀಜದ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ಬೇರೆ ಬೇರೆ ಬಣ್ಣ ಆಗಿದೆ ಅಲ್ವಾ, ಹಳದಿ ಮತ್ತೆ ಹಸಿರು. ಹಾಗಾಗಿ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶವನ್ನ ತೋರಿಸ್ತಾ ಇದೆ. ನಾವಿಲ್ಲೂ ಇದನ್ನ ಬರೆದ್ರೆ ಸ್ವಕೀಯ ಪರಾಗಸ್ಪರ್ಶ. ಈಗ ಚಕ್ಕರ್ ಬೋರ್ಡ್ ಸಹಾಯದಿಂದ ಬರೆದ್ರೆ ಕ್ಯಾಪಿಟಲ್ Y ಕ್ಯಾಪಿಟಲ್ Y, ಇಲ್ಲಿ ಕ್ಯಾಪಿಟಲ್ Y ಸ್ಮಾಲ್ y, ಕ್ಯಾಪಿಟಲ್ Y ಸ್ಮಾಲ್ y, ಸ್ಮಾಲ್ y ಸ್ಮಾಲ್ y, ಚಕ್ಕರ್ ಬೋರ್ಡ್ನ ಸಹಾಯದಿಂದ ಬರೆದಿರುವಂತದ್ದು. ಈಗ ಇಲ್ಲಿ ವ್ಯಕ್ತರೂಪ ಅನುಪಾತ. ವ್ಯಕ್ತರೂಪ ಅನುಪಾತ ಅಂದ್ರೆ ನಮ್ಗೆ ನೋಡಿದಾಗ ಎಷ್ಟು ಹಳದಿ ಬೀಜಗಳನ್ನ ಬಿಡುವಂತಹ ಗಿಡ, ಎಷ್ಟು ಹಸಿರು ಬೀಜಗಳನ್ನ ಬಿಡುವಂತಹ ಗಿಡ ಸಿಗ್ತಾ ಇವೆ ಅಂದ್ರೆ 3 ಹಳದಿ ಬೀಜದ ಗಿಡ, ಒಂದು ಮಾತ್ರ ಹಸಿರು ಬೀಜದ ಗಿಡ. ಇದು F2 ಜನರೇಷನ್ ಅಲ್ಲಿ. ಹಾಗಿದ್ರೆ ಜೀನ್ ನಮೂನೆ ಅನುಪಾತ 1:2:1. ಇದನ್ನ ಹೇಗ್ ಬರೆಯುವಂಥದ್ದು? ಬಹಳ ಈಸಿ ಇದೆ. ಜೀನ್ ಯಾವ್ದ್ರ ಜೀನ್ ಸೇಮ್ ಇದೆ ಆ ಅನುಪಾತದಲ್ಲಿ ಬರೆದ್ರೆ ಆಯ್ತು. ನೋಡಿ, ಕ್ಯಾಪಿಟಲ್ Y ಅನ್ನುವಂಥದ್ದು ಒಂದೇ ಇದೆಯಾ, ಎರಡಿದೆಯಾ, ಮೂರಿದೆಯಾ? ಒಂದೇ ಇದೆ. ಹಾಗಾಗಿ 1 ಅಂತ ಬರೆದ್ರಾಯ್ತು. ಆದ್ರೆ ಕ್ಯಾಪಿಟಲ್ Y ಸ್ಮಾಲ್ y ಅನ್ನುವಂಥದ್ದು ಎರಡಿದೆ, ಹಾಗಾಗಿ 2 ಅಂತ ಬರೆಯುದು. ಸ್ಮಾಲ್ y ಜೀನ್ ನಮೂನೆ ಎಷ್ಟಿದೆ? 1 ಇದೆ, ಹಾಗಾಗಿ 1. 1:2:1. ಇದು ಅನುಪಾತ. ಥ್ಯಾಂಕ್ ಯು.